ನಮಸ್ಕಾರ ರೀ. ಹೆಂಗಿದ್ರಿ ಎಲ್ಲರೂ? ಇವತ್ತು ಫೆಬ್ರವರಿ 12, 2025 ಭಾರತ ಹುಣ್ಣಿಮೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾರತ ಹುಣ್ಣಿಮೆ ಅಂದ್ರೆ ಅದು ಒಂದು ದೊಡ್ಡ ಹುಣ್ಣಿಮೆ ಅನ್ನೋ ಥರನ ಆಚರಿಸ್ತೀವಿ ರೀ. ಈ ಥರ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ, ಈ ಥರ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತಹ, ಈ ಸುಗ್ಗಿ ಕಾಲದಲ್ಲಿ ಬೆಳೆದಂತಹ ಗೋಧಿ, ಜೋಳ ಮತ್ತು ಈ ಥರ ಕುಸುಬಿನ ಬಾಗಿಲಿಗೆ ತೋರಣಾಗಿ ಕಟ್ತೇವೆ ರೀ. ಮೊದಲಿಂದ ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಿದ್ರಿ ಇದು. ನೋಡಿರಿ, ಈ ಮಾವಿನ ತೋರಣದೊಳಗೆ ಜೋಳದ ದಂಟು ಮತ್ತು ಈ ಕಡಲೆ ಗಿಡ, ಇದು ಕುಸುಬಿ ಹೂವು, ಕುಸುಬಿ ಎಣ್ಣೆಯನ್ನು ಮಾಡ್ತೇವೆ, ಅದು ಕುಸುಬಿ ಹೂವು, ಹಾಗೆ ಇದು ಗೋಧಿ. ನೋಡಿರಿ, ಈಗ ಒಂದೊಂದು ಈ ಥರ ಟೊಂಗಿಗಳನ್ನ ಕಟ್ಟಿ ಬಾಗಿಲು ತೋರಣ ಮಾಡಿ ಹಾಕಿ ಇವತ್ತು ಪೂಜೆ ಮಾಡೋದು. ರೈತರು ಹಿಂದಿನಿಂದ ನಡೆಸ್ಕೊಂಡು ಬಂದಿರುವಂಥದ್ದು. ಈಗ ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚೆಂದ ಕಾಣತೈತೆ ನೋಡಿರಿ ಬಾಗಿಲಿಗೆ ಈ ಥರ ತೋರಣ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಹಿರಿಯರು ಮಾಡಿದ್ದು ಒಂದೊಂದು ಇದಕ್ಕೂ ಒಂದೊಂದು ಅರ್ಥ ಇದೆ. ಈಗ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಹೆಂಗೆ ಮಾಡ್ತೀರಿ ಹಬ್ಬನ ಹೇಳ್ರಿ, ಕಮೆಂಟ್ ಮಾಡಿ. ಹಂಗೆ ಬ್ಯಾಳಿ ಕಡುಬು, ಶಾಂಡ್ಗಿ, ಹಪ್ಪಳ ಎಲ್ಲ ಕರೆದು, ಮೊಸರಿಗೆ ಅಂತೂ ಮರೆಯೋಂಗಿಲ್ರಿ. ಮೊಸರು ಮಜ್ಜಿಗೆ, ಮೊಸರು ಒಣಮೆಣ್ಸಿನ್ಕಾಯಿನ ಹುರಿದು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡೋದ್ರಿ. ಇವತ್ತಿನ ಸ್ಪೆಷಲ್ ಇದೆ. ನೀವು ಹೆಂಗೆ ಭಾರತ ಹುಣ್ಣಿಮೆನ ಆಚರಿಸ್ತೀರಿ, ನಿಮ್ಮ ಕಡೆ ಹೆಂಗೆ ಆಚರಿಸ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಲ್ಲ. ನಮಸ್ಕಾರ.